ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಾಲ್ಯ ವಿವಾಹ ನಿಜವಾಗಿ ಇದೊಂದು ದೊಡ್ಡ ಪಿಡುಗು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ನಡೀತಿರೋ ದಾಳಿನೇ ಇದು. ವಯಸ್ಸಿಗೆ ಬರಲಾರದ ಮಕ್ಕಳ ಮೇಲೆ, ಆಡುವ ಮಕ್ಕಳ ಮೇಲೆ, ಬೆಳೀತಿರುವಂಥ ಮಕ್ಕಳ ಮೇಲೆ. ಇತ್ತೀಚೆಗೆ ನೋಡ್ರಿ, ನಮ್ಮ ಗೊಲ್ಲರಹಳ್ಳಿ ರೆಡ್ಡಿ ಹಳ್ಳಿಯಲ್ಲೇ ಸಾಮೂಹಿಕವಾಗಿ ಪಾಪ ಕೂಸಿನ ಹೆಣ್ಣು ಮಗುವನ್ನು ಬಾಲಕಿಯನ್ನು ಮದುವೆ ಮಾಡೋದು ಬೆನ್ನತ್ತಿ ಒತ್ತಾಯ ಮದುವೆ ಮಾಡಿಸುವಂಥ ಪ್ರಸಂಗ ನಡೆದಾಗ ಆ ಹುಡುಗಿ ಹೇಗೋ ತಪ್ಪಿಸ್ಕೊಂಡಿತ್ತು. ಆ ಮಾತು ಬೇರೆ. ಆದರೆ ಇಂಥ ಘಟನೆಗಳು ಹೇಗೆ ನಡೀತಾ ಇದ್ದಾವೆ ಅದ್ರ ಹಳ್ಳಿ ಜೀವನದಲ್ಲೇ ಸಹಜ. ಇದಕ್ಕೆ ಕಾರಣ ಹಲವು ಅದಾವೆ. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಸಾಕೋದು, ಸಲುವುದು, ದೊಡ್ಡವ್ರು ಮಾಡೋದು, ಅದರಲ್ಲೂ ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ಕಲ್ಪನೆ ಆಗಿದ್ದು ವಾಸ್ತವ ಅಂದ್ರೆ ಬಳಿ ಕಲ್ಪನೆ ಅಲ್ರಿ. ಹೆಣ್ಮಕ್ಳು ಏನಾದರೂ ಜಾರಿದ್ರೆ ಮಾಡಿದ್ರೆ ನಾಳೆ ಹೆಂಗಪ್ಪ ಅನ್ನೋದು ಭಯನೂ ಅದ. ಸಾಮಾಜಿಕವಾಗಿ ಶೀಲ ಅನ್ನುವಂಥ ಒಂದು ವಿಷಯದ ಮೇಲೆ ಸಾಕಷ್ಟು ಜನ ಪಾಪ ಬೆದರ್ತಾರೆ, ಹೆಣ್ಣು ಹತ್ತವ್ರು. ಹೀಗಾಗಿ ಅವ್ರು ಆದಷ್ಟು ಜಲ್ದಿ ತಮ್ಮ ಮಕ್ಕಳನ್ನು ಎಜುಕೇಷನ್ ಇಲ್ಲದಕ್ಕಾಗಿ ಲಘು ದಾಟಿಸ್ಬೇಕು. ಹೆಣ್ಣು ಹೆತ್ತವ್ರಿಗೆ ಒಂದು ಭಾರ, 16 ವರ್ಷ ದಾಟಿತು ಅಥವಾ 18 ವರ್ಷ ದಾಟಿತು, ಎದಿ ಮೇಲೆ ಭಾರ ಹೆಣ್ಮಗಳು ಅನ್ನುವಂಥ ವಾತಾವರಣ ಇಂದಿಗೂ ಅದ ನಮ್ಮಲ್ಲೇ. ಇದಕ್ಕೆಲ್ಲ ಕಾರಣ ಏನು ಎಂದು ನಾವು ನಿಮಗೆ ಮತ್ತು ಹೇಳೋ ಅವಶ್ಯಕತೆ ಇಲ್ಲ. ಶಿಕ್ಷಣ ಒಂದು ಉನ್ನತ ಶಿಕ್ಷಣ ಇರಲಾರದ ಪರಿಸ್ಥಿತಿಯಿಂದ ಇದೆಲ್ಲ ಇಂಥ ಘಟನೆ ನಡೀತಾ ಇರ್ತಾವೆ. ಇಂಥ ಸೌದ ಬೇಡದು ನಮ್ಮಲ್ಲ. ಯಾಕಂದರೆ ಈಗ ನಿಮ್ಗೆ ಹಲವು ಸಲ ಒಮ್ಮೆಲ್ಲ ನೂರಾರು ಸಲ ಹೇಳಿರ್ಬೋದು ನಿಮಗೆ, ಇಲ್ಲಿಯ 90% ಜನ ಕೂಲಿಕಾರ ನಮ್ಮಲ್ಲಿದ್ದಾರೆ.